aku coba ya. Gue makan kan. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ನಾನು ನನ್ನ ದೊಡ್ಡ ಮಗಳು ವಂಶಿಕಾಗೆ ಕರೆಕ್ಟ್ 1 ವರ್ಷ ಕಳೀತಾ ಇದ್ದಾಗೆ ಅವಳಿಗೆ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಯ್ತು. ಇನ್ನು ಫಸ್ಟ್ ಪಾಪು ಬೇರೆ, ನನಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಎಲ್ಲರ ಸಜೆಷನ್ ಎಲ್ಲ ತಗೊಂಡೆ. ಇನ್ನು ಅವಳಿಗೆ ಚಿಕನ್ ಪಾಕ್ಸ್ ಎಲ್ಲ ಒಂದ್ ಎರಡೆರಡು ಸಲ ಎಲ್ಲ ಆಯ್ತು. ಸೊ ಎಲ್ಲಾ ಟ್ರೀಟ್ಮೆಂಟ್ ಆಯ್ತು, ಎಲ್ಲಾನು ಮಾಡಿದ್ವಿ, ಆದ್ರೆ ಏನ್ ಮಾಡಿದ್ರು ಕಡಿಮೆ ಆಗಿರ್ಲಿಲ್ಲ. ನೆಕ್ಸ್ಟ್ ಇನ್ನೇನ್ ದೇವ್ರ ಮೊರೆನೆ ಹೋಗ್ಬೇಕಲ್ಲ, ಸೊ ಹಾಗಾಗಿ ತುಂಬಾನೇ ಹರಕೆ ಎಲ್ಲ ಹೇಳಿದೆ. ಅದಾದ್ಮೇಲೆ ಅವಳಿಗೆ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬಂತು. ಸೊ ಹಾಗಾಗಿ ಈ ಸಲ ನಂದು ಬಾಣಂತನ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ಹರಕೆನೆಲ್ಲ ತೀರ್ಸಿ ಹೋಗ್ಬೇಕು ಅಂತ ಹೇಳಿ ಫಸ್ಟ್ ಸೂರ್ಯನಾರಾಯಣ ದೇವಸ್ಥಾನಕ್ ಹೋಗಿದ್ವಿ. ನಮ್ಮ ಉಜಿರೆ ಹತ್ರ ಇರೋ ಸೂರ್ಯ ದೇವಸ್ಥಾನಕ್ ಹೋಗಿದ್ವಿ. ಅಲ್ಲಿ ನಾವು ಮಣ್ಣಿನ ಪ್ರತಿಮೆ ಕೊಡ್ತೀನಿ ಇವಳಿಗೆ ಹುಷಾರಾದ್ರೆ ಅಂತ ಹೇಳಿದ್ದೆ. ಸೊ ಅಲ್ಲಿ ಮಣ್ಣಿನ ಪ್ರತಿಮೆ ಕೊಟ್ಟು ದೇವರಿಗೆ ಕೈ ಮುಗ್ದು ಪೂಜೆ ಎಲ್ಲ ಮಾಡಿಸಿದಾದ್ಮೇಲೆ ಅನ್ನ ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ. ಇನ್ನು ನಮ್ ದಕ್ಷಿಣ ಕನ್ನಡದ ಪ್ರತಿ ದೇವಸ್ಥಾನಗಳ ಊಟ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟೇ ಸಿಂಪಲ್ ಆಗಿದ್ರು ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡ್ಬೇಕಾದ್ರೆ ಅಮೃತಕ್ಕೆ ಸಮಾನವಾಗಿರುತ್ತೆ. ಸೊ ಹಾಗಾಗಿ ನಾವುನು ಹೋಗಿ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಗೆ ಮಣ್ಣಿನ ಬನ ಇರುತ್ತಲ್ಲ, ಮಣ್ಣಿನ ಹರಕೆ ಏನಿದೆ ಅದನ್ನ ಹಾಕಿರ್ತಾರಲ್ವಾ, ಸೊ ಅಲ್ಲೂ ಹೋಗಿ ದೇವ್ರಿಗೆ ಕೈ ಮುಗ್ದು ನೆಕ್ಸ್ಟ್ ಮನೆಗ್ ಬಂದ್ವಿ. ಈ ಸೂರ್ಯ ದೇವಸ್ಥಾನದಲ್ಲಿ ಏನೇ ಹರಕೆ ಹಾಕಿದ್ರು ಈ ಮಣ್ಣಿನ ಬನ ಇರುತ್ತಲ್ಲ, ಸೊ ಇಲ್ಲಿ ಹೋಗಿ ಕೈ ಮುಗ್ದ್ರೇನೆ ಆ ಹರಕೆ ಏನಿದೆ ಅದು ಫಲಿಸ್ದಂಗೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಗೆ ಅಲ್ಲಿಂದ ಬರ್ತಾ ಇನ್ನೊಂದ್ ಕಡೆ ಹರಕೆ ಕೊಡ್ಬೇಕಿತ್ತು. ಸೊ ಅಲ್ಲಿ ಕೋಳಿ ಎಲ್ಲ ಒಪ್ಸೋದಿತ್ತು. ಹಾಗಾಗಿ ಇಲ್ಲಿ ಕೋಳಿ ಫಾರಮಿಗೆ ಬಂದಿದ್ವಿ. ಅಂದ್ರೆ ನಾಟಿ ಕೋಳಿ ಸಾಕ್ತಾರಲ್ವಾ, ಸೊ ಅಲ್ಲಿಗೆ ಬಂದು ಒಂದು ಹುಂಜ ಕೋಳಿನ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ಇದ್ದಿದ್ದು ಹರಕೆ ಬಂದು ನಮ್ಮ ಮನೆ ಎದುರುಗಡೆನೆ ಮಾರಿಗುಡಿ ಇದೆ. ಸೊ ಅಲ್ಲಿ ನಮ್ಮ ಫ್ಯಾಮಿಲಿನೆಲ್ಲ ಕರೆದು ಇವತ್ತು ಹರಕೆನ ಕೊಡ್ತಾ ಇದ್ದೀವಿ. ನಾವು ಚಿಕ್ಕವರಿದ್ದಾಗಿಂದ ಈ ತಾಯಿನ ತುಂಬಾನೇ ನಂಬ್ಕೊಂಡು ಬಂದಿದೀವಿ. ನಮ್ಮನೆ ದಿಟ್ಟು ಅಪೋಸಿಟ್, ಅಂದ್ರೆ ನಮ್ಮನೆ ಎದುರುಗಡೆನೆ ಮಾರಿಗುಡಿ ದೇವಸ್ಥಾನ ಇದೆ. ಮದ್ವೆ ಟೈಮಲ್ಲಿ ಇರ್ಬೋದು, ಏನೇ ಇರ್ಬೋದು, ಇಲ್ಲಿ ನಾವು ಹರಕೆ ಕಟ್ಕೋತೀವಿ, ಆಮೇಲೆ ಅದನ್ನ ತೀರಿಸ್ತೀವಿ. ನಮ್ಮಮ್ಮ ಅಂತೂ ಪ್ರತಿ ಶುಕ್ರವಾರ ಇಲ್ಲಿ ಬಂದು ತಾಯಿಗೆ ಪೂಜೆನ ಮಾಡಿಸ್ತಾರೆ. ಸೊ ನಾನು ನನ್ನ ಮಗಳು ಹುಷಾರಾದ್ರೆ, ಅವಳಿಗೆ ಏನು ತೊಂದರೆ ಇಲ್ದಂಗ್ ಆದ್ರೆ ಇಲ್ಲಿ ಅವಲಕ್ಕಿ ಸೇವೆನ ಕೊಡ್ತೀನಿ ಅಂತ ಹೇಳಿದ್ದೆ. ಅವಳಿಗೆ ಕರೆಕ್ಟ್ ಆಗಿ 1-2 ವರ್ಷ ಇರ್ಬೇಕಾದ್ರೆ ನಾನು ಈ ಹರಕೆನ ಹೇಳಿದೀನಿ. ಈಗ ಆಲ್ಮೋಸ್ಟ್ ಆಲ್ ಅವಳಿಗೆ 4 ವರ್ಷ ಆಗ್ತಾ ಬಂತು. ಸೊ ಇನ್ನೂನು ನಾನು ಮುಂದೆ ಕೂಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹರಕೆನ ಸಲ್ಲಿಸ್ತಾ ಇದ್ದೀನಿ. ನನ್ ಗಂಡಂಗೆ ಈ ಸಲ ಸ್ವಲ್ಪ ಕೆಲಸ ಇರೋದ್ರಿಂದ ಅವರು ನೀನೇ ಹೋಗಿ ಹರಕೆನೆಲ್ಲ ತೀರಿಸ್ಕೊ, ಹತ್ರದ್ದು ಇನ್ನ ದೂರದ ಹರಕೆಗೆಲ್ಲ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ನಾನೇ ಹೋಗಿ ನಮ್ಮಮ್ಮ ಅವರೆಲ್ಲ ಸೇರ್ಕೊಂಡು ಹರಕೆನ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಅವಲಕ್ಕಿ ಸೇವೆನ ಕೊಟ್ರೆ ಇನ್ನು ಉಳ್ದಿರೋರಿಗೆಲ್ಲ ಅದನ್ನ ಪ್ರಸಾದವಾಗಿ ಕೊಡ್ತಾರೆ. ಸೊ ಹಾಗೆ ನಾವು ಪ್ರಸಾದನೆಲ್ಲ ತಗೊಂಡ್ ಆದ್ಮೇಲೆ ನೆಕ್ಸ್ಟ್ ಗೆ ಎಲ್ಲಾರ್ಗೂ ನಮ್ ಲೆಕ್ಕದಲ್ಲಿ ಪ್ರಸಾದನ ಕೊಡಿಸ್ತೀವಿ. ಇಲ್ಲಿ ದೊಡ್ಡ ಹರಕೆ ಬಂದು ಅವಲಕ್ಕಿ ಸೇವೆನೇ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಮಗಳು ಹುಷಾರಾದ್ರೆ ಸಾಕಪ್ಪ ಅಂತ ನೆನೆಸ್ಕೊಂಡು ನಾನು ಇಲ್ಲಿ ಈ ತಾಯಿಗೆ ಹರಕೆನ ಕಟ್ಕೊಂಡಿದ್ದೆ. 2 ಹರಕೆನ ನಾನೇ ತೀರಿಸ್ದೆ. ಇನ್ನು ನೆಕ್ಸ್ಟ್ ಹರಕೆ ತೀರ್ಸೋದಕ್ಕೋಸ್ಕರ ನನ್ ಗಂಡ ಬಂದ್ರು. ನೆಕ್ಸ್ಟ್ ನಾವು ಹರಕೆ ತೀರ್ಸಕ್ ಹೋಗ್ತಿರೋದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನಾನು ನನ್ನ ಮಗಳು ಹುಷಾರಾದ್ರೆ ತುಲಾಭಾರ ಸೇವೆ ಮಾಡಿಸ್ತೀನಿ ಅಂತ ಸುಬ್ರಹ್ಮಣ್ಯಕ್ಕೆ ಹರಕೆನ ಹೊತ್ಕೊಂಡಿದ್ದೆ. ಸೊ ಇದು ಆಕ್ಚುಲಿ ಹೊತ್ಕೊಂಡಿದ್ ಆದ್ಮೇಲೆನೆ ಸಡನ್ ಆಗಿ ನನ್ನ ಮಗಳು ಹುಷಾರಾದ್ಲು. ಅದಷ್ಟೇ ಅಲ್ಲದೆ ಅವಳ ಮೈ ಮೇಲೆ ಇದ್ದಿದ್ದ ಕಲೆ ಎಲ್ಲ ಸ್ವಲ್ಪ ಕಡಿಮೆನೆ ಆಗ್ತಾ ಬಂತು. ಸೊ ಹಾಗಾಗಿ ನಾವ್ ಈ ಸಲ ಎಲ್ಲ ಫ್ಯಾಮಿಲಿ ಅವರೆಲ್ಲ ಹೋಗಿ ನನ್ನ ಮಗಳಿಗೆ ತುಲಾಭಾರ ಸೇವೆನ ಅಲ್ಲಿ ಮಾಡಿಸಿದ್ವಿ. ಈ ಸಲ ನನ್ನ ಮಗಳಿಗೆ ಕಾಯಿ ಮತ್ತು ಎಳ್ನೀರಲ್ಲಿ ತುಲಾಭಾರ ಸೇವೆನ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಸೊ ಹಾಗಾಗಿ ಬೆಳಗ್ಗೆನೆ ಬೇಗ ನಾವು ಹೋಗಿ ಈ ಸೇವೆನ ಮಾಡಿಸಿದ್ವಿ. ನಾವಲ್ಲಿ ಸೇವೆನ ಮಾಡಿಸಿ ಹಿಂತಿರುಗಿ ನೋಡ್ಬೇಕಾದ್ರೆ ತುಂಬಾನೇ ರಶ್ ಆಗಿತ್ತು. ಇಲ್ಲಿ ತುಲಾಭಾರ ಸೇವೆನೇ ಮೇನ್ ಅಂತೆ. ಸೊ ಹಾಗಾಗಿ ಎಲ್ಲಾರು ಅಲ್ಲಿ ಹೋದವರೆಲ್ಲ ತುಲಾಭಾರ ಸೇವೆನ ಮಾಡಿಸ್ತಾರೆ. ನಾವು ಬೇಗ ಹೋಗಿರೋದ್ರಿಂದ ದರ್ಶನ ಎಲ್ಲ ಚೆನ್ನಾಗಾಗಿ ಆರಾಮಾಗಿ ಬೇಗನೆ ಮನೆಗ್ ಬಂದ್ವಿ. ಆಗೋ ಹೀಗೋ ನಾನ್ ಹಾಸನಕ್ಕೆ ಹೋಗಕ್ಕಿಂತ ಮುಂಚೆ ನನ್ನ ಮಗಳ ಹೆಸರಲ್ಲಿ ಹೇಳಿದ ಹರಕೆ ಎಲ್ಲ ತೀರಿಸ್ಕೊಂಡೆ. ಇದಿಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಪ್ರೀತಿ ಸದಾ ಹೀಗೆ ಇರ್ಲಿ. ಥ್ಯಾಂಕ್ ಯು.